A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಂಡ್ಯ ವಿಶ್ವವಿದ್ಯಾಲಯದ ಅವಾಂತರ ತರಗತಿಯಲ್ಲಿ ಪಾಠ ಮಾಡೋಕೆ ಉಪನ್ಯಾಸಕರೇ ಇಲ್ಲ. ಮೂಲಭೂತ ಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಮಂಡ್ಯ ವಿಶ್ವವಿದ್ಯಾಲಯ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕತೆ ವ್ಯತೆ. ಮಂಡ್ಯ ಆಡಳಿತ ವ್ಯವಸ್ಥೆ ವಿರುದ್ಧ ರೊಚ್ಚಿಗೆದ್ದ ಸ್ಟೂಡೆಂಟ್ಸ್. ಮಂಡ್ಯ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ. ತರಗತಿ ಬಿಟ್ಟು ಪ್ರತಿಭಟನೆಗೆ ಕುಳಿತ ವಿದ್ಯಾರ್ಥಿಗಳು. ಮಂಡ್ಯ ವಿವಿ ಆವರಣದಲ್ಲಿ ನಡೆದ ಪ್ರತಿಭಟನೆ. NSUI ವತಿಯಿಂದ ನಡೆದ ಪ್ರತಿಭಟನೆ 2019-20ರಲ್ಲಿ ಆರಂಭಗೊಂಡಿದ್ದ ಮಂಡ್ಯ ವಿವಿ ಉಪನ್ಯಾಸಕರ ಕೊರತೆ, ಕಂಪ್ಯೂಟರ್ ಲ್ಯಾಬ್, ಕುಡಿಯುವ ನೀರು ಹಾಗೂ ಅಂಕಪಟ್ಟಿ ವಿಳಂಬ ಸೇರಿ ವಿವಿಧ ಸಮಸ್ಯೆಗಳ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ. ಮೇಲೆ ತಳಕು ಒಳಗಡೆ ಹುಳುಕು ರೀತಿ ಮಂಡ್ಯ ವಿಶ್ವವಿದ್ಯಾಲಯ ಇದೆ. ಇಷ್ಟೊಂದು ದೊಡ್ಡ ಕಟ್ಟಡ ಇದ್ರೆ ಆದರೆ ನಮಗೆ ಪಾಠನೇ ಇಲ್ಲ. ಮಂಡ್ಯ ವಿಶ್ವವಿದ್ಯಾಲಯಕ್ಕಿಂತ ಮೈಸೂರು ವಿಶ್ವವಿದ್ಯಾಲಯವೇ ಬೆಸ್ಟ್. ನಮಗೆ ಮೈಸೂರು ವಿಶ್ವವಿದ್ಯಾಲಯ ಕೊಡಿ. ಶಾಸಕರ ಗಣಿ ರವಿಕುಮಾರ್ ವಿದ್ಯಾರ್ಥಿಗಳ ಮನವಿ. ಉಪನ್ಯಾಸಕರ ನೇಮಕ ಮಾಡಿ ಪಾಠ ಮಾಡಿಕೊಡಿ ಎಂದು ವಿದ್ಯಾರ್ಥಿಗಳ ಪಟ್ಟು. ಎಲ್ಲ ಸೆಕೆಂಡ್ ಸೆಮ್ ಎಕ್ಸಾಮ್ ಟೈಮಲ್ಲೆಲ್ಲ ಸರ್ ನೀರು ಕುಡಿಯೋಕೆ ಹೋದ್ರೆ ಸರ್ ಕಾಮರ್ಸ್ ಬ್ಲಾಕಲ್ಲಿ ನಮ್ಗೆ ಎಕ್ಸಾಮ್ ಬೀಳೋದು ಸರ್. ಅಲ್ಲೆಲ್ಲ ನೀರು ಕುಡಿಯೋಕೆ ಹೋದ್ರೆ ಏನಂತ ಹೇಳ್ತಾರೆ ಅಂದರೆ, ನೀವು ಸೈನ್ಸ್ ಬ್ಲಾಕರ್ ಅಲ್ವಾ, ಸೈನ್ಸ್ ಬ್ಲಾಕಲ್ಲಿ ಹೋಗಿ ಕುಡೀರಿ, ಇಲ್ಲೇ ಕುಡಿತಾ ಇದ್ದೀರಾ ಸರ್. ಹೋಸಲ ಎಕ್ಸಾಮ್ ಟೈಮಲ್ಲಿ ನೀರು ಹೆಂಗಾಗೈತೆ ಅಂದರೆ ಸರ್, ಒಂದು ತೊಟ್ಟು ನೀರಿಲ್ಲ ಸರ್ ಕ್ಲಾಸ್ ಸರ್. ಅಲ್ಲೋದ್ರೆ ಅಲ್ಲೂ ನೀರಿಲ್ಲ, ಇಲ್ಲಿ ಬತ್ರ ಇಲ್ಲೂ ನೀರಿಲ್ಲ ಸರ್. ನೀರಿಲ್ದೇ ಏನು ಮಾಡ್ತಾರೆ ಸರ್ ಜನಗಳು ಸರ್? ಈಗ ಸ್ಟೂಡೆಂಟ್ಸ್ಗಳೇ ಸರ್, ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗಳು ಇರ್ತಾರಲ್ವಾ ಸರ್. ಈಗ ಲ್ಯಾಬ್ಗಳ ಬಗ್ಗೆ ಬಂದರೆ ಸರ್, ಹೋಸಲೆಲ್ಲ ನ್ಯೂಸ್ ನಡೀತು ಸರ್, ಲ್ಯಾಬು ಎಲ್ಲ ಫೆಸಿಲಿಟೀಸ್ ಚೆನ್ನಾಗೈತೆ ಅಂತ ಸರ್. ಈಗ ಒಂದು ಲ್ಯಾಬಲ್ಲಿ ಒಂದು 25 ಸಿಸ್ಟಮ್ಸ್ ಐತೆ ಅಂದರೆ ಸರ್, ಅದರಲ್ಲಿ ಒಂದು 10 ಸಿಸ್ಟಮ್ ಅಂತೂ ಹಾಳಾಗವೆ ಸರ್. ಅದು ಯಾರು ಬಂದು ನೋಡೂ ಇಲ್ಲ, ಏನೂ ಇಲ್ಲ ಸರ್. ಮತ್ತು ಅದರಲ್ಲಿ ಒಂದು ಲ್ಯಾಬ್ಗೆ ಒಂದು 30 ಜನ ಡಿವೈಡ್ ಮಾಡ್ತಾರೆ. 30 ಜನ ಡಿವೈಡ್ ಮಾಡಿದಾಗ ಸರ್ ಅದ ಏನು ಮಾಡ್ತಾರೆ ಅಂದರೆ, ಅದರಲ್ಲಿ 10 ಸಿಸ್ಟಮ್ ಒಂಟಿ ಆಗವೆ ಸರ್. ಅದ ಡಿವೈಡ್ 15 ಸಿಸ್ಟಮ್ ಏನು ಮಾಡ್ತಾರೆ ಸರ್ ವರ್ಕು ಸರ್. ಒಬ್ಬರು ಇಂಡಿವಿಜುವಲಾಗಿ ಬಂದರೆ ತಾನೇ ಏನೋ ಕಲಿಯೋಕ್ಕೆ ಸಾಧ್ಯ ಆಗೋದು ಸರ್. ಈಗ OCML ಸರ್ ನಮಗೆ ಸಿಲೆಬಸ್ಸು 3 ಸಬ್ಜೆಕ್ಟ್ ಇದ್ದು ಸರ್, ಅದರ ಒಂದು 2 ಯೂನಿಟ್ ಮಾಡೇ ಇಲ್ಲ ಸರ್. ಈಗ ಮೇನ್ ಮುಂದಕ್ಕೆ ಬೇಕಾಗಿರೋದು ಅದ್ರ ರಿಲೇಟೆಡ್ ಆಗಿರ್ತದೆ ಸರ್. ಮುಂದೆ ಬಂದು ಏನು ಕಲಿಯೋದು ಈ ಸೆಕೆಂಡ್ ಇಯರಲ್ಲಿ ಸರ್. ಈಗ ಬಂದರೆ ಈಗ ಥರ್ಡ್ ಸೆಮ್ಮಲ್ಲಿ ಬಂದರೆ ಈಗ ನಮಗೆ 4 ಸಬ್ಜೆಕ್ಟ್ ಐತೆ, ಅದರಲ್ಲಿ 2 ಸಬ್ಜೆಕ್ಟ್ ಪಾಠ ನಡೀತಿರೋದು. 12 ಪಾಠದ್ದು ಇದು ಏನು ಅಂತಲೇ ಗೊತ್ತಿಲ್ಲ ಸರ್ ನಮಗೆ ಸಬ್ಜೆಕ್ಟ್ ಬಗ್ಗೆ. ಏನಕ್ಕೆ ಹೇಳಿದ್ರೆ ಫ್ಯಾಕಲ್ಟೀಸ್ ಇಲ್ಲ ಇಷ್ಟೇ ಹೇಳೋದು, ಇನ್ನೇನಿಲ್ಲ ಸರ್. ಅದರಲ್ಲಿ ಇಬ್ಬರೇ ಟೀಚರ್ಸ್, ಇಡೀ ಕ್ಲಾಸಲ್ಲಿ ಇಬ್ಬರೇ ಟೀಚರ್ಸ್ ಮೇಂಟೈನ್ ಮಾಡ್ತಿರೋದು. ಇಬ್ಬರೇ ಈಗ ಸೆಕೆಂಡ್ BC ಏನೇ ಇಡೀ ಇಬ್ಬರೇ ಟೀಚರ್ಸ್ ಮೇಂಟೈನ್ ಮಾಡ್ತಿರೋದು ಸರ್. ಹಿಂಗಾದ್ರೆ ಏನು ಮಾಡ್ತಾರೆ ಸರ್? ಈಗ ಫಸ್ಟ್ ಇಯರ್ಸ್ ಬರ್ತಾರಲ್ವಾ ಸರ್. ಹಿಂಗೆ ಬರೀ ಎಲ್ಲಿ ಕಾಲೇಜ್ ಮುಂದುವರಿತದೆ ಸರ್. ಏನಕ್ಕೆ ಹೇಳೋಕೆ ಫೀಸ್ ಮಾತ್ರ 6800 ಕಟ್ಸ್ಕೊಂಡಿದ್ದಾರೆ ಸರ್. ಸರಿ, ಲ್ಯಾಬ್ ಕೇಳಿದ್ರೆ ಲ್ಯಾಬ್ ಇಲ್ಲ ಸರ್. ಇನ್ನೂ ಒಂದು ತಿಂಗಳು ಲ್ಯಾಬ್ ಇಲ್ಲ ಅಂತಲೇ ಹೇಳ್ತಾರೆ ಸರ್. ಸರ್ ಹಿಂಗಾದ್ರೆ ಏನು ಕರೀತಾರೆ? ಈಗ ಒಂದು ಇನ್ನೇನು C1 ಬರ್ತದೆ ಸರ್, ನೆಕ್ಸ್ಟು C2 C3 ಇನ್ನೂ ಬಂದೇ ಬಿಡ್ತು. ಇನ್ನೂ 2 ತಿಂಗಳು ಪಾಠ ಸಿಲೆಬಸ್ ಕವರ್ ಆಗಲ್ಲ, ಏನಾಗಲ್ಲ. ಏನು ಮಾಡ್ತಾರೆ ಸರ್ ಸ್ಟೂಡೆಂಟ್ಸ್ಗಳು ಸರ್? ಈ ಥರ ಆಗೈತೆ ಸಿಚುವೇಶನ್ ಸರ್. ಈಗ ಫ್ಯಾಕಲ್ಟೀಸ್ ಬೇಕು ಸರ್. ಕ್ಲಾಸಸ್ ನೀಟಾಗಿ ನಡಿಬೇಕು, ಮತ್ತು ಇದು ಸಿಲೆಬಸ್ ಎಲ್ಲ ಫುಲ್ ಕವರ್ ಮಾಡಿಕೊಡ್ಬೇಕು ಸರ್. ಲ್ಯಾಬ್ಗಳು ಕವರ್ ಆಯ್ತಲ್ಲ ಸರ್. ಯಾರು ಕೇಳಿ ಸಿಲೆಬಸ್ ಕವರ್ ಆಗಿರೋ ಒಂದು ಸಬ್ಜೆಕ್ಟ್ ಆದ್ರೂ ಹುಡ್ಕೋತವೆ ಸರ್. ಈಗ ಹೊಸ್ದಾಗಿ ಯಾರೋ ಈಗ ಸೈನ್ಸು, ಕಾಮರ್ಸು, ಆರ್ಟ್ಸು ಪ್ರತಿಯೊಬ್ಬರಿಂದನೂ ಬಂದಿರ್ತಾರೆ ಸರ್. ಈಗ ಯಾರು ಬಂದಿರ್ತಾರೆ ಏನೂ ಗೊತ್ತೇ ಇರೋದಿಲ್ಲ ಪಾಪ. ಅವ್ರು BCಯಾಗಿ ಬರ್ತಾರೆ. ಇದು ಲಾಜಿಕಲ್ ಇದು ಮಾಡೋ ಪ್ರೋಗ್ರಾಮ್ಗಳು ಇವು ಸರ್. ಏನೋ ಅರ್ಥನೇ ಆಗಲ್ಲ. ಏನು ಮಾಡ್ತಾರೆ ಸರ್ ಅವರು? ಸಿಲೆಬಸ್ಸೇ ಕವರ್ ಆಗಿ ಫಸ್ಟ್ ಬೇಸ್ ಮಾಡಿದ್ರೆ ಚೆನ್ನಾಗಿರ್ತಾರೆ, ಮುಂದೆ ಇಂಪ್ರೂವ್ ಆಗೋಕ್ಕಾಗೋದು ಸರ್. ಅಂದರೆ ಸಿಲೆಬಸ್ ಬಿಲ್ಡಿಂಗ್ ನೋಡ್ಕೊಳಕ್ಕಷ್ಟೇ, ಹೊರಗಡೆ ನೋಡ್ಕೊಳಕ್ಕೆ ಹಂಗೈತೆ. ಒಳಗಡೆ ಸಿಸ್ಟಮ್ ಚೆನ್ನಾಗಿರ್ಬೇಕಲ್ಲ ಸರ್. ಪ್ರೋಸೆಸ್ ಎಲ್ಲ ಯಾವ್ದು ನೀಟಾಗಿ ಆಯ್ತಲ್ಲ ಸರ್. ನಿತ್ಯ ಎಲ್ರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಮಂಡ್ಯ ಯೂನಿವರ್ಸಿಟಿ ಹೊಸದಾಗಿ ಸ್ಥಾಪನೆ ಆಗಿದೆ. ನಾವು ಹಿಂದೆನೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ, ಕೆಲವು ಸಮಸ್ಯೆಗಳು ಇದ್ದು ಅಂತೇಳಿ, ಮೂಲಭೂತ ಸಮಸ್ಯೆಗಳಿದ್ದಾವೆ. ಇವರು ಈ ಆಡಳಿತ ಮಂಡಳಿ ಇದೆ, ತುಂಬ ವರ್ಷಗಳಾಗಿದೆ ಸ್ಥಾಪನೆ ಆಗಿ ಮಂಡ್ಯ ಯೂನಿವರ್ಸಿಟಿ. ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡ್ತಾಯಿಲ್ಲ. ಶೌಚಾಲಯಗಳು ನೋಡಬೇಕು. ಮಹಿಳಾ ವಿದ್ಯಾರ್ಥಿಗಳು ಯಾವ ರೀತಿ ಶೌಚಾಲಯ ಇರಬೇಕು ಅದು ಎಲ್ರಿಗೂ ಗೊತ್ತೇ ಇದೆ. ಸೊ ಮ್ಯಾಂಡೇಟ್ರಿ ಇದೆ ಕೂಡ ಇಲ್ಲಿ. ನಮ್ಮ ಸರ್ಕಾರದಿಂದ ಡೈರೆಕ್ಷನ್ ಇದೆ, ಮ್ಯಾಂಡೇಟ್ರಿ ಇದೆ. ಆದರೂ ಸರಿಯಾದ ರೀತಿ ಆಡಳಿತ ಮಂಡಳಿ ನಿಭಾಯಿಸ್ತಾ ಇರೋದ್ರಿಂದ ಇದು ಆಡಳಿತ ಮಂಡಳಿ ದುರಾಡಳಿತ. ಇಲ್ಲಿ ಯಾವ ರೀತಿ ಆಡಳಿತ ಮಂಡಳಿ ನಿಭಾಯಿಸಿದಾರೋ ನಮಗೆ ಗೊತ್ತಿಲ್ಲ. ಒಂದು ಮಾರ್ಕ್ಸ್ ಕಾರ್ಡ್ ಕೊಡೋಕ್ಕೆ 6 ತಿಂಗಳು ಟೈಮ್ ತಗೋತಾರೆ. ಮಾರ್ಕ್ಸ್ ಕಾರ್ಡ್ ಕೊಡೋಕ್ಕೆ. ನಾವು ಈ ಹಿಂದೆ ಕೂಡ ಒಂದು ಕೋಡ್ ಅಂತ ಮಾಡ್ತಾರೆ. ಒಂದು ಪರೀಕ್ಷಾ ಸಿದ್ಧತೆ ಸಮಯದಲ್ಲಿ, ಪರೀಕ್ಷೆಗೆ ಒಂದು ಫೀಸ್ ಕಟ್ಟುವಂಥ ಸಮಯದಲ್ಲಿ ಕೋಡ್ ಅಂತ ಮಾಡ್ತಾರೆ. ಅದು ಕೂಡ ಸರಿಯಾಗಿ ಮಾಡಲ್ಲ ಇವರು. ಲಾಸ್ಟ್ ಟೈಮ್ ನಾವು 20 ಜನ ಸ್ಟೂಡೆಂಟ್ಸ್ಗೆ ಒಂದು ಆ ಕೋಡ್ ಜನ್ರೇಟ್ ಆಗಿಲ್ಲ ಅಂತೇಳಿ ಅವ್ರಿಗೆ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಅದು ಕೂಡ ಮನವಿ ಮಾಡಿದ್ವಿ. ಇವತ್ತಿನ ಸಮಸ್ಯೆ ಏನು ಅಂತಂದರೆ, ವಿದ್ಯಾರ್ಥಿಗಳು ಕಾಲೇಜ್ ಶುರು ಮಾಡಿ 20 ದಿನ ಆಗಿದೆ ಬಂದು ಕಾಲೇಜ್ ಶುರು ಮಾಡಿ, ಆದರೆ ಕ್ಲಾಸಸ್ ನಡೀತಿಲ್ಲ. ಇವರು ನಮ್ಮ ಉಪನ್ಯಾಸಕರು ಇಲ್ಲ.
ಕಡಿಮೆ ಇದೆ ಅಂತ ಹೇಳ್ತಾರೆ, 5 ಜನ ಇದ್ದಾರೆ ಅಂತ ಹೇಳ್ತಾರೆ, ಸರಿಯಾದ ರೀತಿ ಕ್ಲಾಸಸ್ ನಡೀತಾ ಇಲ್ಲ. ಈಗ ನಮಗೆ ವಿದ್ಯಾರ್ಥಿಗಳಿಂದ ಕಂಪ್ಲೇಂಟ್ ಬಂದ ಮೇಲೆ ನಾವು ಮನವಿ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ 3 ದಿನದಿಂದ. ಯಾರೂ ಅವೈಲೇಬಲ್ ಇಲ್ಲ ಇಲ್ಲಿ, ಆಡಳಿತ VC ಆಗಲಿ ರಿಜಿಸ್ಟ್ರ್ ಆಗಲಿ ಅವೈಲೇಬಲ್ ಇಲ್ಲ. ಹಂಗಾಗಿ ನಾವು ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತು ಇದನ್ನು ಬೇಗ ಶುರು ಮಾಡಬೇಕು. ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಮುಂದಿನ ಪರೀಕ್ಷಾ ಭವಿಷ್ಯದ ಉದ್ದೇಶದಿಂದ ತೊಂದರೆ ಆಗಬಾರ್ದು. ವಿದ್ಯಾರ್ಥಿಗಳಿಗೆ ಸಹಕಾರ ಆಗುವಂತೆ ವ್ಯವಸ್ಥೆ ಮಾಡಬೇಕು. ಈ ಕುಡಿಯೋ ನೀರು ವ್ಯವಸ್ಥೆ ಆಗಲಿ, ಶೌಚಾಲಯ ವ್ಯವಸ್ಥೆ ಆಗಲಿ, ಅಥವಾ ಈಗ 75% ಅಟೆಂಡೆನ್ಸ್ ಇರುವಂಥ ವಿದ್ಯಾರ್ಥಿಗಳು ಕೂಡ ತುಂಬ ಜನ ಫೇಲ್ ಆಗ್ತಿದ್ದಾರೆ. ಕಾರಣ ಏನು? ಕೊರತೆಯಿಂದನೋ ಅಥವಾ ಪರೀಕ್ಷಾ ಸಾಮಗ್ರಿಗಳ ಕೊರತೆಯಿಂದನೋ, ಪ್ರಶ್ನೆ ಪತ್ರಿಕೆಗಳ ಸರಿಯಾದ ರೀತಿ ಕೊಡದೇ ಇರೋದ್ರಿಂದನೋ ಬರೀ ಗೊಂದಲದ ಗೂಡಾಗಿದೆ ಮಂಡ್ಯ ಯೂನಿವರ್ಸಿಟಿ. ನಾವು ಕೂಡ ಹೊಸ್ದಾಗಿ ಬಂದಿದೆ ಅಂತೇಳಿ ತೊಂದರೆ ಕೊಡಬಾರ್ದು, ಇದನ್ನು ನಾವು ನ್ಯೂಸ್ ಮಾಡಬಾರ್ದು, ಇನ್ನೊಂದು ಮಾಡಬಾರ್ದು ಅಂತೇಳಿ ನಾವು ಸಹಕಾರ ನೀಡಿದ್ವಿ ಹಿಂದೆಯಿಂದನೂ. ಆದರೆ ಇವತ್ತು ಜಾಸ್ತಿ ಆಗ್ತಿದೆ ಇದನ್ನು ಯಾವಾಗ ಪರಿಹಾರ ಮಾಡ್ತಾರೆ? ವಿದ್ಯಾರ್ಥಿ ಭವಿಷ್ಯಕ್ಕೆ ತೊಂದರೆ ಆಗ್ತಿದೆ. ಅವರು ನಾಳೆ ಭವಿಷ್ಯದ್ದು ಇನ್ನೊಂದು ರೀತಿ ದೊಡ್ಡ ರೀತಿ ತೊಂದರೆ ಆಗುತ್ತೆ. ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ವಿದ್ಯಾರ್ಥಿಗಳೇ ಸೇರ್ಕೊಂಡು. ಏನಾದರೂ ಇವರು ಇದೇ ರೀತಿ ಕಂಟಿನ್ಯೂ ಆದರೆ ದೊಡ್ಡ ಮಟ್ಟದಲ್ಲಿ NSUI ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುತ್ತೆ ಅಂತ ಅವ್ರಿಗೆ ಹೆಚ್ಚಿಸ್ತಾ ನಾವು ಮನವಿ ಕೊಡೋ ಮುಖಾಂತರ ನಾವು ಇದನ್ನು ಮುಕ್ತಾಯಗೊಳಿಸ್ತೀವಿ. ಮಂಜು ಅಂತೇಳಿ ಮಂಡ್ಯ ಜಿಲ್ಲಾ NSUI ಅಧ್ಯಕ್ಷ. ಸರ್, ನಮ್ಮ ಹೆಸರು ಅಲೋಕ್ ಕುಮಾರ್ ಜೀವೈದ್ಯ ಅಂತ, ಮಂಡ್ಯ ಯೂನಿವರ್ಸಿಟಿ ಸ್ಟೂಡೆಂಟು, ಫೈನಲ್ ಇಯರು. ಸರ್, ಇಲ್ಲಿ ಕಾಲೇಜ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಲೆಕ್ಚರ್ಸ್ ಕೊರತೆ ಇದೆ, ಅದನ್ನ ಸರಿ ಮಾಡಬೇಕು. ಆಮೇಲೆ ಟೈಮ್ ಟೇಬಲಲ್ಲಿ ಲಂಚ್ ಬ್ರೇಕ್ ಇಲ್ಲ ಸರ್, ಮಧ್ಯಾಹ್ನದ ಹೊತ್ತು ಊಟಕ್ಕೆ ಸಮಯಕ್ಕೆ ಲಂಚ್ ಬ್ರೇಕ್ ಇಲ್ಲ, ಆ ಲಂಚ್ ಬ್ರೇಕ್ ಕೂಡ ಮಾಡಿಕೊಡ್ಬೇಕು. ಆಮೇಲೆ ಸಿಲೆಬಸ್ ಕಂಪ್ಲೀಟ್ ಮಾಡಿಕೊಡಲ್ಲ, ಒಂದು ಮಾಡೆಲ್ ಪೇಪರ್ ಕೊಡಲ್ಲ. 75%, 80%, 90% ಇರೋ ಸ್ಟೂಡೆಂಟ್ಸ್ಗಳು, ಅಟೆಂಡೆನ್ಸ್ ಇರೋ ಸ್ಟೂಡೆಂಟ್ಸ್ಗಳು ಕೂಡ ಫೇಲ್ ಆಗ್ತಿದ್ದಾರೆ. ಅವರಿಗೆ ತುಂಬ ಬ್ಯಾಕ್ಲಾಗ್ಸ್ ಇದೆ. ಇದಕ್ಕೆ ಕಾರಣ ಏನು? ಇದಕ್ಕೆಲ್ಲ ಕಾರಣ ಏನಂದರೆ ಅಡ್ಮಿನಿಸ್ಟ್ರೇಟಿವ್ ಕರೆಕ್ಟಾಗಿ ನಡೀತಿಲ್ಲ ಅಂದ್ಬಿಟ್ಟು ಎಲ್ಲ ಫೇಲ್ ಆಗ್ತಿದ್ದಾರೆ. ಅದಕ್ಕೇನು ಅಂತ ಕಾರಣ ಕೊಡಬೇಕು ಇವರು, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಇವತ್ತು ಕಾರಣ ಕೊಡಬೇಕು. ಆಮೇಲೆ ಸೈನ್ಸ್ ಬ್ಲಾಕಲ್ಲಿ ಕಂಪ್ಯೂಟರ್ಗಳು ವರ್ಕ್ ಆಗಲ್ಲ, ಎಕ್ಸಾಮ್ ಟೈಮಲ್ಲಿ ವಾಟರ್ ಅವೈಲೇಬಲ್ ಇರೋಲ್ಲ, ಆಮೇಲೆ ಕ್ಲಾಸು ಮತ್ತು ವಾಶ್ರೂಮ್ನ ಮೈಂಟೆನೆನ್ಸ್ ಕರೆಕ್ಟಾಗಿ ಮಾಡಲ್ಲ. ಇದನ್ನೆಲ್ಲ ನೀವು ಸರಿ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟರೆ ನಾವು ಇಲ್ಲೇ ಸ್ಟಾಪ್ ಮಾಡ್ತೀವಿ. ಇಲ್ಲಾಂದರೆ ನಾವು ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಎಲ್ಲ ಇದೆ ಸರ್, ಉಪನ್ಯಾಸ ಕೊರತೆ ಇರೋದ್ರಿಂದ ಇವರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸರ್. ಇವರು ಲೆಕ್ಚರ್ಸ್ಗಳನ್ನ ಇನ್ನೂ ಲೆಕ್ಚರ್ಸ್ ಇಲ್ಲದೇ ಇರೋ ಕಾರಣನೇ ಇವರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅದು ಅವರು ಇವಾಗ ಮುಗಿಸ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರೋಲ್ಲ. ಅಂಥವ್ರು ಬಂದು ನಮಗೆ ಪಾಠ ಮಾಡ್ತಾರೆ. ಅದರಿಂದ ನಾವು ಆಮೇಲೆ ಈಗ ಅಟ್ ಪ್ರೆಸೆಂಟ್ ಏನಂದರೆ ನಿಮಗೆ ಗೊತ್ತಿರೋ ಮಟ್ಟಿಗೆ AI ಬಂದಿದೆ. AI ಎಷ್ಟು ಜನ ಕೆಲಸನ ಕಳ್ಕೊತಾ ಇದ್ದಾರೆ ಅಂತ ಗೊತ್ತು. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಬೇಕು. ಇವರು ಎಲ್ಲ ಕಟ್ ಕಾಪಿ ಪೇಸ್ಟ್ ಮಾಡ್ತಿದ್ದಾರೆ, ಅದೊಂದು ಸ್ವಲ್ಪ ಫೋಕಸ್ ಮಾಡಬೇಕು ಸರ್. ಅದೇ ನಮಗೆ ಕರೆಕ್ಟಾಗಿ ಇಲ್ಲ ಸರ್, ಲೆಕ್ಚರ್ಸ್ಗಳು ಎಲ್ಲ ಕರೆಕ್ಟಾಗಿ ನಮಗೆ ಲೆಕ್ಚರ್ಸ್ಗಳು ಇಲ್ಲದೇ ಇರೋ ಕಾರಣನೇ ಇವರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ನಮ್ಮ ಇದು. ಇವಾಗ ಮೊನ್ನೆ ಒಂದು ರೂಲ್ಸ್ ಆಗಿದೆ, ಏನಂದರೆ ಯೂನಿವರ್ಸಿಟಿಯಿಂದನೇ ಲೆಕ್ಚರ್ಸ್ನ ಇದು ಮಾಡಬೇಕು, ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂದ್ಬಿಟ್ಟು. ಅದರಿಂದ ಇದನ್ನೆಲ್ಲ ನಮಗೆ ಸಾಲ್ವ್ ಮಾಡಿಕೊಡ್ಬೇಕು. ನಮ್ಮ ಭವಿಷ್ಯ ನಿಮ್ಮ ಕೈಲಿರುತ್ತೆ. ನೀವು ಹೆಂಗೆ ನಮ್ಮನ್ನ ಎಜುಕೇಷನ್ ನಮ್ಗೆ ಯಾವ ರೀತಿ ಕೊಡ್ತೀರೋ ನಾವು ಅದೇ ರೀತಿ ಫ್ಯೂಚರಲ್ಲಿ ಬೆಳಿತೀವಿ. ಅದರಿಂದ ನಾವು ಮುಂದೆ ನಾವು ಈ ಯೂನಿವರ್ಸಿಟಿಲಿ ಓದಿತ್ತು ಸ್ಟೂಡೆಂಟ್ಗಳು ಪವರ್ ಏನು ಅಂದ್ಬಿಟ್ಟು ತೋರಿಸ್ತೀವಿ, ಇದೇನಾರು ಸರಿ ಆಗಿಲ್ಲ ಅಂದರೆ. ಅಲೋಕ್ ಕುಮಾರ್ ಜೀವೈದ್ಯ ಅಂತ, ಮಂಡ್ಯ ಯೂನಿವರ್ಸಿಟಿ ಫೈನಲ್ ಇಯರ್ ಸ್ಟೂಡೆಂಟು. ಇದೆಲ್ಲ ಸರಿ ಮಾಡ್ಕೊಡ್ಬೇಕಂತ ಕೋರ್ಕೊತಿದ್ದೀವಿ. ಥ್ಯಾಂಕ್ ಯು ಸರ್. ಸರ್, ನಮ್ಮ MLA ಸರ್ಗೆ ಇಷ್ಟೇ ಹೇಳೋದು ಸರ್, ನೀವು ಅವತ್ತು ಏನೇನೋ ಹೇಳಿದ್ರೆ ನಾವು ಮೈಸೂರು ಕಾಲ್ಗಳೆಲ್ಲ ಇರಬೇಕಾ ಹಂಗೆ ಅಂತ. ಈ ಥರ ಇರೋಕ್ಕಿಂತ ಹೆಚ್ಚಾಗಿ ನಮಗೆ ಮೈಸೂರು ಯೂನಿವರ್ಸಿಟಿ ಮಾಡಿಕೊಟ್ಬಿಡಿ ಸರ್, ನಮ್ಗೆ ಅದೇ ಬೆಸ್ಟ್. ನಾವು ಹೆಂಗೋ ಪಾಠ ಗೀಟ ಮಾಡಿಸ್ಕೊಂಡು ಈಗ ನಾವು ಮೈಸೂರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರೋರು, ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಓದ್ತಾ ಇದ್ದಾರೆ. ಅವರು ಯೂನಿವರ್ಸಿಟಿ ಮುಖ್ಯನೇ ಅಲ್ಲ, ನಮಗೆ ಯೂನಿವರ್ಸಿಟಿ ಬೇಕಾಗಿಲ್ಲ, ನಮಗೆ ಪಾಠ ಮಾಡೋದು ಮುಖ್ಯ ಸರ್. ಇಲ್ಲಿ ನಾವು ಫಸ್ಟ್ ಇಯರಿಂದ ನೋಡಿ ಎಲ್ಲ ಸಾಕಾಗಿ ಲ್ಯಾಬ್ಗಳೆಲ್ಲ ಕ್ಲೀನಾಗಿ ಮಾಡಲ್ಲ, ಪಾಠಗಳೆಲ್ಲ ಕ್ಲೀನಾಗಿ ಮಾಡಲ್ಲ. ಬರೆದ್ರು ಯಾರು ಎಕ್ಸ್ಪೀರಿಯನ್ಸ್ ಇಲ್ಲದವ್ರು ಬರಲ್ಲ, ಯಾರ್ಯಾರೋ ಬರ್ತಾರೆ. ನಮಗೂ ಕ್ಲೀನ್ನೆಸ್ ಇಲ್ಲ ಸರ್. ಬೇಕಾದ್ರೆ ನೀವೇ ಒಳಗಡೆ ಬಂದು ನೋಡಿ, ಎಲ್ಲೂ ಕ್ಲೀನ್ನೆಸ್ ಇಲ್ಲ. ಹಾಂ ಸರ್, ಕುಡಿಗೆ ನೀರು ಕಾಮರ್ಸ್ ಬ್ಲಾಕಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಸರ್ ಕ್ಲೀನಾಗೆ. ಅದುವೇ ಜಾಸ್ತಿ ಇಲ್ಲ, ಲೋಟಗಳೆಲ್ಲ ಕ್ಲೀನಾಗಿರಲ್ಲ. ಅವೆಲ್ಲ ಈಗ ಇಷ್ಟು MLA ಸರ್ಗೆ ಹೇಳ್ತೀನಿ, ನೋಡಿ ಸರ್, ನಿಮ್ಮ ಕೈಲಿ ಆಗೋದು ಮಾಡಿ ಸರ್ ಅಷ್ಟೇ. ಥ್ಯಾಂಕ್ ಯು ಸರ್. ಆನಂದ್ ಅಂತ. ಗೇಟ್ ಎಲ್ಲ ನಮ್ಗೆ ಏನು ಬೇಕಾಗಿರಲಿಲ್ಲ, ಇವೇನು ಬೇಕಾಗಿರಲಿಲ್ಲ. ಫಸ್ಟ್ ಒಳಗೆ ಕಾಲೇಜ್ ಒಳಗೆ ಫೆಸಿಲಿಟೀಸ್ ಇಲ್ಲ, ಕುಡಿಯೋ ನೀರಿಲ್ಲ. ಅದು ಬಂದು ನೋಡ್ದೇನೆ ಬರೀ ಹಿಂಗೆ ಶೋ ಆಫ್ಗೋಸ್ಕರ ಕಟ್ಟಿ ಬಿಲ್ಡಿಂಗ್ಗಳು ಮಾಡೋರು ಅಷ್ಟೇ. ಏನು ಪಾಠ ಮಾಡ್ತಾ ಇದ್ದಾರೆ ಏನೂ ಇಲ್ಲ ಇಲ್ಲಿ. ಒಳಗೆ ಕಾಲೇಜ್ ಸ್ಟಾರ್ಟ್ ಆಗಿ ಬೇರೆ ಕಾಲೇಜ್ ಪ್ರೈವೇಟ್ ಕಾಲೇಜ್ಗಳಿಗೆ 2 ಪಾಠ ಮಾಡಿದ್ದಾರೆ, ಇನ್ನೂ ಪಾಠನೇ ಶುರು ಮಾಡಿಲ್ಲ. ನಾವೇನು ಮಾಡೋದು? ಇನ್ನೇನೋ ಸೆಮ್ ಎಕ್ಸಾಮ್ ಬಂದರು ಡಿಸೆಂಬರ್ಗೆ. ಸೆಮ್ ಎಕ್ಸಾಮ್ ಮೇಲೆ ಏನು ಬರೀದು? ಬ್ಯಾಕ್ಲಾಗ್ಸ್ ಕೊಡ್ತಾರೆ, ರಿವ್ಯಾಲ್ಯೂಯೇಷನ್ ದುಡ್ಡು, ಎಲ್ಲದಕ್ಕೂ ದುಡ್ಡು. ಏನು ಮಾಡೋದು ನಾವು ಇದಕ್ಕೆ? ಸರ್, ನಮ್ಮ MLA ಸರ್ ನಾವು ಹೇಳೋದು ಒಂದೇ ಸರ್, ಹಂಗೆ ಸರ್, ಹಂಗೆ ಆಗಿರೋದಿಲ್ಲ. ಈಗ ನೋಡಿ ಸರ್, ಹೆಂಗೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಏನು ಪಾಠ ಮಾಡ್ತಾ ಇದ್ದಾರೆ, ಬಂದು ಒಳಗೆ ನೋಡ್ಬೇಕು ಸರ್. ನೀವು ಶಿಕ್ಷಕರೇ ಸರ್, ಪಾಠ ಇನ್ನೂ ಟೈಮ್ ಟೇಬಲ್ ನೀಟಾಗಿ ರೆಡಿನೇ ಮಾಡಿಲ್ಲ. ಎಲ್ಲ ಬೇರೆ ಕಾಲೇಜ್
ಇನ್ನು ಬೇರೆ ಕಾಲೇಜ್ಗಳ್ಗೆ ಸರ್ ಲ್ಯಾಬ್ ಅಂತೆ ಫಸ್ಟ್ ಪಾಠ ಎರಡನೇ ಪಾಠ ಹಂಗೆ ಎಲ್ಲ ಹೋಯ್ತಾ ಇದ್ದಾರೆ. ನಮ್ಮ ಕಾಲೇಜಲ್ಲಿ ಇನ್ನೂ ಪಾಠನೇ ನೀಟಾಗಿ ಶುರು ಮಾಡಿಲ್ಲ. ಯಾವ್ಯಾವ ಸಬ್ಜೆಕ್ಟ್ ಅವೆ ಅಂತಲೇ ಗೊತ್ತಾಯ್ತಲ್ಲ ನಮಗೆ. ಇನ್ನು ಯಾವ ಸಿಲೆಬಸ್ ಐತೆ ಅಂತ ಗೊತ್ತಿಲ್ಲ. ನಾವು ಇನ್ನೇನು ಬರೆಯೋದು ಎಕ್ಸಾಮ್ಗೆ? ಡಿಸೆಂಬರು, ಈಗ ನವಂಬರ್ ಬಂದರೆ ಟೆಸ್ಟು, ಡಿಸೆಂಬರ್ ಬಂದರೆ ಸೆಮ್ ಎಕ್ಸಾಮು. ನಾವೇನು ಬರೆಯೋದು? ಏನು ಬರೆಯೋದು ಅಂತಲೂ ಗೊತ್ತಿಲ್ಲ. ಏನು ಹೇಳಿಲ್ಲ ಸರ್. ಮೈಸೂರು ಯೂನಿವರ್ಸಿಟಿಗಾರು ಮಾಡಿದ್ರೆ ಆಯ್ತದೆ. ಈ ಮಂಡ್ಯ ಯೂನಿವರ್ಸಿಟಿ ಇರೋದು ಫಸ್ಟೇ ಚೆನ್ನಾಗಿತ್ತು ಅನಿಸ್ತದೆ. ಮಂಡ್ಯ ಯೂನಿವರ್ಸಿಟಿಗೆ ಬಂದು ಏನೂ ಮಾಡ್ತಾ ಇಲ್ಲ. ಫಸ್ಟ್ ಮೈಸೂರು ಯೂನಿವರ್ಸಿಟಿಗೆ ಮಾಡಿ ಅಂತ ಕೇಳ್ಕೊತೀವಿ ಅಷ್ಟೇ ಸರ್. ಹರೀಶ್ ನೀವು ಅಂದರೆ ಟೀಚರ್ಸ್ ಕಡಿಮೆ ಇದ್ದಾರೆ, ಸ್ಟಾಫ್ಸ್ ಯಾರೂ ಇಲ್ಲ, ಮತ್ತು ಕ್ಲೀನ್ನೆಸ್ ಏನೂ ಇಲ್ಲ, ಕುಡಿಯೋಕ್ಕೆ ನೀರು ಸಮಸ್ಯೆ ತುಂಬ ಇದೆ. ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಕಾಲೇಜ್ ಸ್ಟಾರ್ಟಾಗಿ 20 ದಿನ ಆಗೈತೆ, ಇನ್ನೂ ಏನು ಮೆಸೇಜ್ ಏನೂ ಇಲ್ಲ. ಅಂದರೆ ಟೀಚರ್ಸ್ ಯಾರೂ ಇಲ್ಲ, ಆಮೇಲೆ ಕ್ಲಾಸ್ ಕರೆಕ್ಟಾಗಿ ತಗೊಳ್ಳಲ್ಲ. ಅದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ. ನಿಮ್ಮ ಪ್ರಿನ್ಸಿಪಾಲ್ ಏನು ಹೇಳ್ತಾರೆ? ಮತ್ತು ಕುಲಪತಿಗಳು ಏನಾದರೂ ಮನವಿ ಮಾಡಿದ್ರೆ ಭೇಟಿ ಮಾಡಿದರೆ? ಇಲ್ಲ, ಇವಾಗಲೇ ಬಂದಿರೋದು. ಶಿಕ್ಷಕರ ಉಪನ್ಯಾಸಕರು ಕೊಡ್ತೇವೆ. ಮಂಡ್ಯ ವಿವಿ ಆಗಿದೆ. ಮೈಸೂರಿಂದ ಮೈಸೂರು ವಿವಿ ಮಂಡ್ಯ ಖುಷಿಯಾಗಿ ಎಲ್ಲ ಅದ್ದೂರಿಯಾಗಿ ಎಲ್ಲ ಕಡೆ ಎಲ್ಲ ಚೆನ್ನಾಗಿದೆ. ಹಾಂ, ಬಟ್ ಇಷ್ಟೊಂದು ಸಮಸ್ಯೆ ಅಂತ ಏನು ಇದು ಡಿಪಾರ್ಟ್ಮೆಂಟ್ ನೋಡ್ಕೋಬೇಕು. ಅದಕ್ಕೆ ಪ್ರೊಟೆಸ್ಟ್ ಮಾಡಬೇಕು. ಶೋಭಿತಾರೆ. ವಿದ್ಯಾರ್ಥಿಗಳು ಹಲವು ಶೈಕ್ಷಣಿಕ ಹಾಗೂ ಮೂಲಭೂತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ.